ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ವಿಹಾನ್. ನಾನು ಇವತ್ತು ಹೊಸ ಟಾಪಿಕ್ನ ತಗೊಂಡ್ಬಂದಿದ್ದೀನಿ. ಈ ಒಂದು ಟಾಪಿಕ್ ತುಂಬಾ ಜನ ನಿಮ್ಮ ಒಂದು ಕಮೆಂಟ್ ಆಗಿತ್ತು. ನಮ್ಮ ಒಂದು ಫೇಸ್ನ ಹೇಗೆ ಪ್ರೊಟೆಕ್ಟ್ ಮಾಡಬೇಕು, ಹೇಗೆ ರಕ್ಷಣೆ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೆ. ಯಾಕಂದ್ರೆ ತುಂಬಾ ಜನ ಗೊತ್ತು, ಹುಡುಗಿರು ಬ್ಯೂಟಿ ಪಾರ್ಲರು, ಸ್ಕಿನ್ ಕೇರ್ ಕ್ಲಿನಿಕ್ಗಳಿಗೆಲ್ಲ ಹೋಗಿ ನಿಮ್ಮ ಒಂದು ಫೇಸ್ನ ಗ್ಲೋ ಮಾಡ್ಕೊಂಡ್ ಬಂದಿರ್ತೀರಾ. ಅದನ್ನ ಹೇಗೆ ಮೇಂಟೈನ್ ಮಾಡಬೇಕು, ಹೇಗೆ ರಕ್ಷಣೆ ಮಾಡ್ಕೋಬೇಕು ಅಂತ ಅವ್ರಿಗೆ ಸುಮಾರು ಜನಕ್ಕೆ ತುಂಬಾ ಒಂದು ಅವಶ್ಯಕವಾದಂತ ಒಂದು ಟಾಪಿಕ್ ಇದು. ಸೊ ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಆಫ್ಟರ್ ಲಾಂಗ್ ಟೈಮ್ ಹಾಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಬಾಯ್ಸ್ ಅಷ್ಟೇನೆ, ಬಾಯ್ಸ್ ಕೂಡ ತುಂಬಾ ಫೇಸ್ ಗ್ಲೋ ಅಂತ ಹೇಳಿ ಸಿಕ್ಕಾವಡೆ ಮೆನ್ಸ್ ಪಾರ್ಲರ್, ಇನ್ಸೆಕ್ಸ್ ಪಾರ್ಲರ್ಸ್ಗೆಲ್ಲ ಹೋಗ್ಬಿಟ್ಟು ಅವರ ಒಂದು ಫೇಸ್ ನ ಇಲ್ಲ ಅಂದ್ರೆ ಮನೆಯಲ್ಲೇ ರೆಮಿಡಿ ಮಾಡಿ ಕೂಡ ಅವರ ಒಂದು ಫೇಸ್ ನ ಗ್ಲೋ ಮಾಡ್ಕೊಂಡಿರ್ತಾರೆ, ಬ್ರೈಟ್ನೆಸ್ ಮಾಡ್ಕೊಂಡಿರ್ತಾರೆ. ಬಟ್ ಅದನ್ನ ಹೇಗ್ ಮಾಡ್ಕೋಬೇಕು ನೋಡಿರ್ತಾರ ಯೂಟ್ಯೂಬ್ ಅಲ್ಲಿ ಅಲ್ಲಿ ಇಲ್ಲಿ ನೋಡ್ಕೊಂಡು ನಿಮ್ಮ ಒಂದು ಫೇಸ್ ನ ಚೆನ್ನಾಗಿ ಇಟ್ಕೊಂಡಿರ್ತೀರ. ಅದನ್ನ ಮೇಂಟೈನ್ ಮಾಡೋದು ಕೂಡ ವೆರಿ ಇಂಪಾರ್ಟೆಂಟ್. ಹೇಗೆ ನಮ್ಮ ಒಂದು ಫೇಸ್ ಈಗ ಮನೆಯಲ್ಲೇ ರೆಮಿಡಿ ಯೂಸ್ ಮಾಡಿ ನಮ್ಮ ಒಂದು ಫೇಸ್ ನ ಏನೋ ಒಂದ್ ಸ್ವಲ್ಪ ಬ್ರೈಟ್ನೆಸ್ ಆಗಿದೆ, ತುಂಬಾ ಚೆನ್ನಾಗಿ ವೈಟ್ ಆಗಿದೆ ಅಂತ ನಿಮ್ ಸೆನ್ಸ್ ಆಗಿರುತ್ತೆ ಅಲ್ವಾ. ಅದನ್ನ ನೀವು ಹಾಗೆ ಆಚೆ ಹೋದ್ರೆ ತಿರ್ಗಾ ಅದಕ್ಕಿಂತ ಮೊದಲಿಗಿಂತ ಮುಂಚೆ ತುಂಬಾ ಕಮ್ಮಿ ಟೈಮ್ ಅಲ್ಲಿ ನಿಮ್ಮ ಒಂದು ಸ್ಕಿನ್ ಏನಾಗುತ್ತೆ, ಟ್ಯಾನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನ ನಾವು ಹೇಗೆ ಪ್ರೊಟೆಕ್ಟ್ ಮಾಡಬೇಕು ಅಂದ್ರೆ, ಅಥವಾ ನೀವು ಪಾರ್ಲರ್ಗಳಲ್ಲಿ ಕೂಡ ಅಥವಾ ನೀವು ಲೇಸರ್ಗಳಿಂದ ಕೂಡ ನಿಮ್ಮ ಒಂದು ಸ್ಕಿನ್ ನ ಗ್ಲೋ ಮಾಡ್ಕೊಂಡಿದ್ರೆ ಎಲ್ಲದಕ್ಕೂ ಇದನ್ನ ನೀವು ಯೂಸ್ ಮಾಡಬಹುದು. ನಿಮ್ಮ ಒಂದು ಸ್ಕಿನ್ ನ ಈ ತರ ನೀವು ಪ್ರೊಟೆಕ್ಟ್ ಮಾಡಬಹುದು. ಹೇಗೆ ಅಂದ್ರೆ, ಫಸ್ಟ್ ನೀವು ನಿಮ್ಮ ಒಂದು ಸ್ಕಿನ್ ಬ್ರೈಟ್ ಆಗಿರುತ್ತೆ ಅಂದ್ರೆ ಅವಾಗ ಏನಾಗಿರುತ್ತೆ, ಅದು ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ಆಮೇಲೆ ಮತ್ತೆ ಡ್ರೈ ಆಗಿರುತ್ತೆ. ಸೊ ಡ್ರೈ ಎಸ್ಪೆಷಲಿ ಮತ್ತೆ ಇದು ಚಳಿಗಾಲ ಅಲ್ವಾ. ಸೊ ಡ್ರೈ ಆದಾಗ ನಿಮ್ಮ ಒಂದು ಸ್ಕಿನ್ ನ ನೀವು ಏನ್ ಮಾಡಿ ಅಂದ್ರೆ ಮಾಯಿಶ್ಚರೈಸರ್ ಅಂತ ಸಿಗುತ್ತೆ, ಫೇಸ್ ಮಾಯಿಶ್ಚರೈಸರ್ ಅಂತ ಸಿಗುತ್ತೆ. ಅದನ್ನ ಫೇಸ್ ಗೆ ಯೂಸ್ ಮಾಡಿ. ಸ್ವಲ್ಪ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ, ಫೇಸ್ ಮಾಯಿಶ್ಚರೈಸರ್ ನ ತಗೊಂಡು ಫೇಸ್ ಗೆ ಮಾತ್ರ ಅಪ್ಲೈ ಮಾಡಿ. ಇಲ್ಲ ಅಂದ್ರೆ ನೀವು ಬಾಡಿ ಲೋಷನ್ ನ ತಗೊಂಡು ಫೇಸ್ ಗೆಲ್ಲ ಅಪ್ಲೈ ಮಾಡಕ್ ಹೋಗ್ಬಿಡಿ. ಬಾಡಿ ಲೋಷನ್ ನಾರ್ಮಲ್ ಎಲ್ಲಾ ಜನರಲ್ ಸ್ಟೋರ್ ಅಲ್ಲಿ ಸಿಗುತ್ತೆ. ಸೊ ಅದನ್ನ ನೀವು ಬಾಡಿಗೆ ಯೂಸ್ ಮಾಡಿ, ಫೇಸ್ ಗೆ ಬೇಡ. ಇನ್ ಕೇಸ್ ನಿಮ್ಗೆ ಸಿಕ್ಕಿಲ್ಲ ಅಂದ್ರೆ ಯೂಸ್ ಮಾಡಿ, ಓಕೆನಾ. ಫೇಸ್ ಗೆ ಯೂಸ್ ಮಾಡಿ, ಬಟ್ ಬೆಟರ್ ಫೇಸ್ ಗೆ ಸಿಗುವಂತ ಮಾಯಿಶ್ಚರೈಸರ್ ಫೇಸ್ ಮಾಯಿಶ್ಚರೈಸರ್ ಅಂತ ಇರುತ್ತೆ. ಇನ್ನು ಅದನ್ನ ನಿಮ್ಗೆ ಡೀಟೇಲ್ಸ್ ಬೇಕು ಅಂದ್ರೆ ನಾನು ಕಮೆಂಟ್ ನ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಅದು ತುಂಬಾ ಕಮೆಂಟ್ಸ್ ಯಾವ್ದು ಬರುತ್ತೆ ಕಂಪಲ್ಸರಿ ಡೆಫಿನೆಟ್ಲಿ ನಾನು ಏನ್ ಮಾಡ್ತೀನಿ ಅದನ್ನ ನಿಮ್ಗೆ ಹೇಳ್ತೀನಿ. ಆ ಫೇಸ್ ಮಾಯಿಶ್ಚರೈಸರ್ ಯಾವ್ದು ಬೆಸ್ಟ್ ಒನ್ ಇರುತ್ತೆ ಅಂತ. ಓಕೆ, ಮಾಯಿಶ್ಚರೈಸರ್ ಅಪ್ಲೈ ಮಾಡಿದ್ರಾಯ್ತಲ್ಲ, ನೆಕ್ಸ್ಟ್ 2 ಮಿನಿಟ್ಸ್ ಬಿಟ್ಟು, ಅಂದ್ರೆ ನೀವು ಫ್ರೆಶ್ ಅಪ್ ಆದ್ಮೇಲೆ ಏನು ಸ್ನಾನ ಮಾಡ್ತೀರಾ, ಆಫೀಸ್ಗೆ ಹೋಗ್ತೀರಾ ಅಥವಾ ಕೆಲ್ಸಕ್ಕೆ ಹೋದ ಟೈಮಲ್ಲಿ ಫಸ್ಟ್ ನೀವು ಸ್ನಾನ ಮಾಡಾದ್ಮೇಲೆ ನಿಮ್ಮ ಸ್ಕಿನ್ ನ ವೈಪ್ ಮಾಡ್ಕೊತೀರಾ, ಒರೆಸ್ಕೊತೀರಾ, ಅಲ್ಲಿ ಡ್ರೈ ಆಗಿರುತ್ತೆ. ಸೊ ಅವಾಗ ನೀವು ಮಾಯಿಶ್ಚರೈಸರ್ ನ ಅಪ್ಲೈ ಮಾಡ್ಕೊಂತೀರಾ. ಅಪ್ಲೈ ಮಾಡ್ಕೊಂಡಾದ್ಮೇಲೆ 2 ಮಿನಿಟ್ಸ್ ಬಿಟ್ಟು ನಿಮ್ಮ ಹತ್ರ ಯಾವುದೇ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ರೆ ಫಸ್ಟ್ ಮಾಯಿಶ್ಚರೈಸರ್ ಹಾಕಿ 1-2 ನಿಮಿಷ ಬಿಟ್ಟು ಸನ್ಸ್ಕ್ರೀನ್ ನ ಹಾಕಿ. ಓಕೆ, ಸೊ ಅಲ್ಲಿಗೆ ನಿಮ್ಮ ಸ್ಕಿನ್ ಹಂಗೆ ಮೇಂಟೈನ್ ಆಗುತ್ತಂತಲ್ಲ. ನಾನು ಕೂಡ ತುಂಬಾ ಇದಕ್ಕೂ ಮುಂಚೆ ನಾನು ಅನ್ಕೊಂಡಿದ್ದೆ, ನಾನು ಸನ್ಸ್ಕ್ರೀನ್ ಹಾಕೊಂಡ್ಬಿಟ್ಟಿದೀನಿ, ಮಾಯಿಶ್ಚರೈಸರ್ ಹಾಕೊಂಡ್ಬಿಟ್ಟಿದೀನಿ, ಸೊ ನನಗಿನ್ ಸ್ಕಿನ್ ಟ್ಯಾನೇ ಆಗಲ್ಲ, ಆರಾಮಾಗಿ ಓಡಾಡ್ಬೋದು ಅಂತ. ಅದು ಬರೀ ನಿಮ್ಗೆ 3 to 4 ಅವರ್ಸ್ ಮಾತ್ರ ವರ್ಕ್ ಮಾಡುತ್ತೆ. ಓಕೆ, ಸೊ ಅದು ಕೆಮಿಕಲ್ ಪ್ರೊಟೆಕ್ಷನ್ ಅದ್ರ ಕಡೆಯಿಂದ ಆಯ್ತು. ಫಿಸಿಕಲಿ ಪ್ರೊಟೆಕ್ಷನ್ ನಿಮ್ ಕಡೆಯಿಂದ ಬೇಕೇ ಬೇಕು. ಅವಾಗ ನೀವು ಇನ್ನೇನು ಕಾರಲ್ಲಿ ಓಡಾಡ್ತಿದ್ರೆ ಜಸ್ಟ್ ಫೈನ್, ನೋ ಪ್ರಾಬ್ಲಮ್. ಇಲ್ಲ ನೆರಳಲ್ಲಿದ್ರೆ ಓಕೆ. ಬಟ್ ಬಿಸಿಲಲ್ಲಿ ನಿಮ್ಮ ಒಂದು ಫೇಸ್ ನ ಅಂದ್ರೆ ವಿತೌಟ್ 2 ವೀಲರ್ ಅಲ್ಲಿ ಓಡಾಡ್ತಿದ್ರೆ ಹೆಲ್ಮೆಟ್ ಅಂತ ವೇರ್ ಮಾಡ್ತೀರಾ. ಹೆಲ್ಮೆಟ್ ವೇರ್ ಮಾಡಿ, ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಗೆ. ಯಾಕಂದ್ರೆ ನಿಮ್ಮ ಕೂಲ್ ಕೂಡ ಡ್ಯಾಂಡ್ರಫ್ ಆಗಲ್ಲ, ಡಸ್ಟ್ ಹೊಡಿಯಲ್ಲ. ಆಮೇಲೆ ನಿಮ್ಮ ಫೇಸ್ ತುಂಬಾ ಪ್ರೊಟೆಕ್ಷನ್ ಆಗಿರುತ್ತೆ. ಎಸ್ಪೆಷಲಿ ಮತ್ತೆ 2 ವೀಲರ್ ಅಲ್ಲಿ ಹೆಲ್ಮೆಟ್ ಯೂಸ್ ಮಾಡಿದ್ರೆ ಗೊತ್ತಲ್ವಾ, ಪೊಲೀಸು ಹಿಡಿಯಲ್ಲ, ನಿಮ್ಗೂ ಒಳ್ಳೇದು. ಸೊ ಯೂಸ್ಫುಲ್ ಆಗಿರುತ್ತೆ. ವೇರ್ ನ ಮಾಡಿ ಪ್ರೊಟೆಕ್ಷನ್ ಕೊಡುತ್ತೆ. ದೆನ್ ಕೈಯೆಲ್ಲ ನಿಮ್ಗೆ ಟ್ಯಾನ್ ಬೇಕು, ಟ್ಯಾನ್ ಹೇಗೆಲ್ಲ ರಿಮೂವ್ ಮಾಡಬೇಕು ಅಂದ್ರೆ ನಾನು ಅದಕ್ಕೂ ಕಮೆಂಟ್ ನ ಸೆಕ್ಷನ್ಸ್ ಅಲ್ಲಿ ಹೇಳಿ ನಾನು ಇನ್ನು, ಯಾಕಂದ್ರೆ ಇವಾಗಲೇ ಇದೇನಾಯ್ತು 4 ನಿಮಿಷ ವಿಡಿಯೋ ಆಗೋಯ್ತು. ಸೊ ಅದಕ್ಕೆ ಕಮೆಂಟ್ ನ ಸೆಕ್ಷನ್ಸ್ ಅಲ್ಲಿ ನೀವು ಕಮೆಂಟ್ ನ ಮಾಡಿ, ಇನ್ಬಾಕ್ಸ್ ಅಲ್ಲಿ ಡೆಫಿನೆಟ್ಲಿ ನಿಮ್ಮ ಒಂದು ಕಮೆಂಟ್ ನ ರೀಡ್ ಮಾಡಿ ನಾನು ಜಾಸ್ತಿ ಯಾವ್ದು ಕಮೆಂಟ್ ಬಂದಿರುತ್ತೆ ಡೆಫಿನೆಟ್ಲಿ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಹೋಗ್ತೀನಿ. ಓಕೆ ಫೈನ್. ಓಕೆ ಆಗಿದ್ರೆ ಗೊತ್ತಾಯ್ತಲ್ಲ, ನಿಮ್ಮ ಒಂದು ಸ್ಕಿನ್ ಜಸ್ಟ್ ನೀವು ಫೇಸ್ ವಾಶ್ ಇತ್ತಂದ್ರೆ ಫೇಸ್ ವಾಶ್ ನ ಯೂಸ್ ಮಾಡಿ. ಯಾವ್ದಾದ್ರು ಫೇಸ್ ವಾಶ್ ಅಂತ ಬೆಟರ್ ಫೇಸ್ ವಾಶ್ ನಿಮಗೆ ಬೇಕು ಅಂದ್ರೆ ಅದನ್ನು ತಿಳಿಸಿ, ಯಾವ್ದು ಬೆಟರ್, ಯಾವ್ದು ಚೀಪ್ ಅಂಡ್ ಬೆಸ್ಟ್, ತುಂಬಾ ಚೆನ್ನಾಗಿರುತ್ತೆ, ಯಾವ್ದು ನಾನು ಯೂಸ್ ಮಾಡ್ತಿದ್ದೀನಿ ಅನ್ನೋ ಒಂದು ಫೇಸ್ ವಾಶ್ ನ ತಿಳಿಸ್ತೀನಿ. ಫೇಸ್ ವಾಶ್ ಇತ್ತಂದ್ರೆ ದಯವಿಟ್ಟು ನೀವೇನ್ ಮಾಡಿ ಅಂದ್ರೆ ಫೇಸ್ ವಾಶ್ ಇಂದನೇ ಫೇಸ್ ನ ವಾಶ್ ಮಾಡಿ, ಸೋಪ್ ಎಲ್ಲ ಹಾಕ್ಬೇಡಿ ಇತ್ತು ಅಂದ್ರೆ. ಓಕೆ ಫೈನ್. ಫೇಸ್ ವಾಶ್ ಇಂದ ಫೇಸ್ ನ ವಾಶ್ ಮಾಡ್ತೀರಾ, ಆಮೇಲೆ ಮಾಯಿಶ್ಚರೈಸರ್ ಹಾಕ್ತೀರಾ, ಆಮೇಲೆ ಸನ್ಸ್ಕ್ರೀನ್ ಹಾಕ್ತೀರಾ, ಆಮೇಲೆ
ಫಿಸಿಕಲಿ ಪ್ರೊಡಕ್ಷನ್ ಮಾಡ್ಕೊಂಡು ಓಡಾಡಿ ನಿಮ್ಮ ಒಂದು ಸ್ಕಿನ್ ಗ್ಲೋ ಸ್ಕಿನ್ ಏನಿರುತ್ತೆ ಅದು ತುಂಬಾ ಲಾಂಗ್ ಟೈಮ್ ಬರುತ್ತೆ. ಏನ್ 15 ದಿನಕ್ಕೆ ಟ್ಯಾನ್ ಆಗೋರು 1 ತಿಂಗಳವರೆಗೂ ಅದನ್ನ ನಿಮ್ಮ ಒಂದು ಗ್ಲೋ ಸ್ಕಿನ್ ಹಾಗೆ ಮೇಂಟೈನ್ ಮಾಡ್ಬೋದು. ಐ ಹೋಪ್ ಈ ಒಂದು ವಿಡಿಯೋ ತುಂಬಾ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಸ್ನೇಹಿತರೆ. ಓಕೆ, ಹಾಗೆ ಶೇರ್ ಮಾಡಿ, ಯಾಕೆಂದ್ರೆ ನಿಮ್ಮ ಒಂದು ಕಮೆಂಟ್ಗೋಸ್ಕರ ನಿಮ್ಮ ಒಂದು ನೀಡೆಡ್ ಇದೆ, ಅವಶ್ಯಕತೆ ಇದೆ ಅನ್ನೋದಕ್ಕೆ ಈ ಒಂದು ವಿಡಿಯೋ ಮಾಡಿರೋದು. ಶೇರ್ ಮಾಡಿ, ಹಾಗೆ ನಿಮ್ಗೆ ಯಾರಿಗೆಲ್ಲ ರಿಕ್ವೈರ್ಮೆಂಟ್ ಇರುತ್ತಲ್ಲ ಅವ್ರಿಗೆ ಶೇರ್ ಮಾಡಿ, ಹಾಗೆ ತಪ್ಪದೆ ವಿಡಿಯೋ ನೋಡೋರೆಲ್ಲ ಲೈಕ್ ನ ಕೊಡಿ. ಓಕೆ, ಯಾಕಂದ್ರೆ ಈ ಒಂದು ಕಂಟೆಂಟ್ ನನಗೆ ಡಿಫ್ರೆಂಟ್ ಆಗಿರೋ ಕಂಟೆಂಟ್ ಇದು ಅಲ್ವಾ. ಸೊ ಅಲ್ಲಿವರೆಗೂ ಈ ಒಂದು ವಿಡಿಯೋಗೆ ಸಪೋರ್ಟ್ ಇರಲಿ, ಶೇರ್ ನ ಮಾಡಿ. ಯಾಕಂದ್ರೆ ತುಂಬಾ ಜನಗಳಿಗೆ, ಎಷ್ಟೋ ಜನಗಳಿಗೆ ಗೊತ್ತು ಸ್ಕಿನ್ ಎಲ್ಲ ಮಾಡ್ಕೊಂಡ್ಬಿಡ್ತಾರೆ, ಗ್ಲೋ ಸ್ಕಿನ್ ಮಾಡ್ಕೊಂತಾರೆ, ವೈಟ್ ಮಾಡ್ಕೊಂತಾರೆ, ಬಟ್ ಅದನ್ನ ಹೇಗೆ ಮೇಂಟೈನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಫೈನ್, ಓಕೆ, ಹಾಗಾದ್ರೆ ಮತ್ತೆ ಸಿಗೋಣ ಹೊಸ ಒಂದು ವಿಡಿಯೋಗೆ. ಅಲ್ಲಿವರೆಗೂ ಟಾಟಾ, ಬಾಯ್.